ಗೆದ್ದಿರುವಂಥ ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ತಾವು ಚುನಾವಣೆ ಸೋತ ಮೇಲೆ ಅವ್ರು ಊರಲ್ಲಿಲ್ಲ, ಬೇರೆ ಕಡೆ ಹೋಗಿದ್ದಾರೆ ಅಂತ ಜನರೆಲ್ಲ ಮಾತಾಡಕತ್ತಾರೆ. ಅದಕ್ಕೋಸ್ಕರ ತಮ್ಮ ನಿಲುವು ಏನು ಅನ್ನೋದು ಎಲ್ಲ ಕಾರ್ಯಕರ್ತರು ಮುಂದೆ ಸ್ಪಷ್ಟಪಡಿಸ್ರಿ. ಮುಂದಿನ ರಾಜಕೀಯ ವೇದಿಕೆ ಅಲ್ಲ ಅಂತ ತಿಳ್ಕೊಂಡು ನಾನು ರಾಜಕೀಯ ಏನು ಮಾತಾಡಲಿಲ್ಲ. ಒಂದು ಶುಭ ಕಾರ್ಯಕ್ರಮದಲ್ಲಿ ಎಲ್ಲ ಪಾಲ್ಗೊಂಡಿದ್ದೀವಿ. ಆದರೂ ನಿಮ್ಮ ಆಸೆ ನಿರಾಸೆಗೊಳಿಸುವುದು ನನ್ನ ಧರ್ಮವಲ್ಲ. ನೀವು ಯಾರು ಅವ್ರು ಯಾರಾದರೂ ಏನಾದರೂ ಹೇಳ್ಬೋದು. ಇವತ್ತೇನು ಎರಡೂ ರಾಷ್ಟ್ರೀಯ ಪಕ್ಷಗಳ ಮುಖಂಡರಾದ ಅವ್ರು ಏನಾದರೂ ಹೇಳ್ಬೋದು. ನೀವು ಯಾರೂ ನಿರಾಶರಾಗಬಾರ್ದು. ಈ ನನ್ನ ಪ್ರಾಣದಲ್ಲಿ ಒಂದು ಹನಿ ರಕ್ತ ಇರುವವರೆಗೂ ನಿಮ್ಮ ಜೊತೆ ಓಡಾಡ್ತದೆ. ಈ ತಾಲೂಕಿನ ಅಭಿವೃದ್ಧಿಯೇ ನನ್ನ ಮುಖ್ಯವಾದ ಗುರಿ. ಯಾವುದೇ ಜಾತಿ ಧರ್ಮ ಭೇದ ಭಾವಕ್ಕೆ ಸೀಮಿತ ಆಗಲಾದೆ ಈ ಜಾತಿಯ ವ್ಯವಸ್ಥೆಯಲ್ಲಾಗಲಿ ಏನೇ ಇರಲಿ ಕೂಡ ಎಲ್ಲರನ್ನು ಮೆಟ್ಟಿ ನಿಮ್ಮೆಲ್ಲರ ಒಳಿತಿಗಾಗಿ ಹೋರಾಡುವುದೇ ನನ್ನ ಗುರಿ. ಯಾವುದೇ ಹಿಂದೆ ಸರಿಯುವಂಥ ಮಾತೇ ಇಲ್ಲ. ಬರ್ತಕ್ಕಂಥ ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್, ನಗರಸಭೆ ಇರ್ಬೋದು, ಎಲ್ಲ ಚುನಾವಣೆಗಳಲ್ಲಿ ಎರಡೂ ಪಕ್ಷಗಳಿಗೆ ನಮ್ಮ ಶಕ್ತಿ ತೋರಿಸೋಣ. ನೀವೆಲ್ಲ ಕಟಿಬದ್ಧರಾಗಿ ನಿಲ್ರಿ. ಈ ತಾಲೂಕಿನ ಅಭಿವೃದ್ಧಿಯತ್ತ ಸಾಗೋಣ. ನಮ್ಮದು ಒಂದೇ ಒಂದು ಗುರಿ. ಯಾರನ್ನು ಟೀಕೆ ಮಾಡಾರ್ದೆ ಒಂದೇ ಒಂದು ಮಾತಿನಲ್ಲಿ ಸಾಕಷ್ಟು ಸಲ ಹೇಳಿದ್ದೀನಿ. ಈ ತಾಲೂಕು ಸಂಪೂರ್ಣ ನೀರಾವರಿ ಒಳಗಿರಬೇಕು. ನಮ್ಮ ರೈತರ ಭಾಳ ಹಸನಾಗಬೇಕು. ಒಳ್ಳೆಯ ಆಸ್ಪತ್ರೆಗಳಾಗಬೇಕು, ಒಳ್ಳೆಯ ಶಾಲೆಗಳಾಗಬೇಕು, ಒಳ್ಳೆಯ ರಸ್ತೆಗಳಾಗಬೇಕು. ನಮ್ಮ ಎಲ್ಲ ತಾಯಂದಿರಿಗೆ ಉದ್ಯೋಗ ದೊರಕಿಸುವಂಥ ಉದ್ಯೋಗ ಕೆಲಸ ಮಾಡಬೇಕು. ಇವೆಲ್ಲವನ್ನು ನಮ್ಮ ಮುಖ್ಯ ಗುರಿಯನ್ನಿಟ್ಟುಕೊಂಡು ನಾವು ಹೋರಾಟ ಮಾಡೋಣ. ಆ ಸಂಗಮನಾಥನ ಆಶೀರ್ವಾದ ಇದ್ದೇ ಇರ್ತೈತಿ. ಎಂದಾದರೂ ಕೈ ಹಿಡಿತಾನೆ ಅಂತಕ್ಕಂಥ ವಿಶ್ವಾಸದೊಂದಿಗೆ ನಾವು ಹೋರಾಟ ನಡೆಸೋಣ ಅಂತ ಸಂದರ್ಭದಲ್ಲಿ